ಒಂದೇ ಗುರು ಪರಂಪರಾ ಅಕ್ಷಮಾಲಾಂಕುಶಧರಾಂ ಪಾಶ ಪುಸ್ತಕಧಾರಣಿ ಮುಕ್ತಾಹಾರ ಸಮಾಯುಕ್ತಾಂ ಧ್ಯಾಯನ್ ದೇವಿ ಸರಸ್ವತಿ. ಶ್ರಾವಣ ಸಂಭ್ರಮ ಹಾಗೂ ಉಪನ್ಯಾಸ ಮಾಲಿಕೆಯ ಕೊನೆಯ ಉಪನ್ಯಾಸ ಮಾಲಿಕೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಾವು ಯಾವತ್ತೂ ಅವರನ್ನು ಸಂಬೋಧಿಸುವುದು ಪಿತೃಸ್ವರೂಪಿಗಳಾದಂಥ ಅಂತಕ್ಕಂಥ ಶಬ್ದನೇ. ಪಿತೃಸ್ವರೂಪಿಗಳಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಅಜೇಂದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರನ್ನ ಉದ್ದೇಶಿಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ವಿಷಯಕ್ಕನುಗುಣವಾಗಿ ಸರಿಯಾಗಿ ಆಶೀರ್ವಚನವನ್ನು ನೀಡಿ ಅವರ ಸ್ಥಾನವನ್ನು ಅಲಂಕರಿಸಿರುವಂಥ ಮತ್ತು ಆತ್ಮೀಯ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ವಿರೂಪಾಕ್ಷ ಸ್ವಾಮಿಗಳವರೇ, ಈ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳೇ, ಇಂದು ಸನ್ಮಾನಗೊಂಡಿರ್ತಕ್ಕಂಥ ಸನ್ಮಾನಿತರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶ್ವಕರ್ಮ ಸಮಾಜವೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ, ಸರ್ ಮಾತಾಡಕತ್ತಿದ್ರಿ ಈಗ ಬಜಿ ವಾಸನೆ ಬಹಳ ಗಮ್ ಅಂತ ಬರ್ಲಕತ್ತದ ಅಂತ. ಸತ್ಯನೂ ಹೌದು, ಅದು ನಮಗೂ ಬಡೀತು, ನಮಗೂ ಕೂಡ ಬಡೀತು. ಮೇಲಾಗಿ ಸಮಯ ಕೂಡ ಬಹಳಷ್ಟು ಆಗಿದೆ. ನನಗೆ ಯಾಕೋ ಗೊತ್ತಿಲ್ಲ, ಒಂದು ವಿಷಯ ಹಂಚ್ಕೋಬೇಕಂತ ಅನಿಸ್ತು ನನಗೆ. ಈ ದೇವಸ್ಥಾನದ ಪರಾಂಗಣವನ್ನು ಯೋಚನೆ ಮಾಡಿದ್ರೆ ದತ್ತಣ್ಣ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ಸ್ವಾಮಿಗಳು ಒಂದಿಷ್ಟು ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೊಂದು ಸ್ವಲ್ಪ ನೆನಪು ಬಂತು ನನಗೆ. ಸುಮ್ಮನೆ ಅವ್ರು ಫೋನ್ ಮಾಡೋರು ನಮಗೆ, ಅಂದ್ರೆ ನಮ್ಮಲ್ಲಿ ಫೋನ್ ಇರಲಿಲ್ಲ, ನಮ್ಗೆ ಕರ್ಸ್ಕೋತಿದ್ರು, ಗುರುಗಳೇ ನೀವು ಇಲ್ಲಿಗೆ ಬರ್ರಿ ಅಂತ ಸೇಡಮ್ ಕರ್ಸ್ಕೋತಿದ್ರು, ನಮಸ್ಕಾರ ಮಾಡ್ತಿದ್ವಿ. ಅವ್ರ ಮನೆಗೆ ಹೋಗ್ತಿದ್ವಿ ನಾವು. ಒಂದು ಹೊಸ ಸಾಬೂನಿಟ್ಟು ಕೈಕಲ್ ಮುಖ ತೊಳ್ಕೋರಿ ಅಂತಿದ್ರು. ಕೈಕಲ್ ಮುಖ ತೊಳ್ಕೊಳ್ಳೋದು ವಿಶೇಷ ನಮಗೆ. ಅಂದ್ರೆ ಸರಿಯಾಗಿ ಕೈಕಲ್ ಮುಖ ತೊಳ್ಕೊಳ್ಳುವಾಗ ಆ ಮಿನಿಮಮ್ ಕಾಮನ್ ಸೆನ್ಸ್ ಅಥವಾ ಆ ಜ್ಞಾನ ಕೂಡ ಇರೋಂಥ ದಿನಗಳು ನಮಗೂ. ತೊಳ್ಕೋತಿದ್ವಿ, ಅದಾದ್ಮೇಲೆ ಒಂದು ಒಳ್ಳೆ ಟವಲ್ ಕೊಡೋರು. ಬಹುಶಃ ಅಷ್ಟು ಸರಿಯಾಗಿ ಟವಲ್ ನಾವು ಮಠದಾಗ ಓಡಿರ್ತಿದ್ವಲ್ಲೋ, ಆ ಒರ್ಸ್ಕೊಂಡು ಕೂಡಲೇ ಅಪ್ಪವ್ರು ಹಿಕ್ಕೋರು ಹಿಂಗೆಲ್ಲ ಅಣಿಗೆ ಕೊಟ್ಕೊಂಡು ಕೂಡ ಅವ್ರು ಒಂದು ಪೌಡರ್ ಕೊಡೋರು ನಮ್ಮ ಕೈದಾಗ. ಅಂದ್ರೆ ಆ ಪೌಡ್ರೂ ಕೂಡ ಅದು ನೋಡಿ ಹೋಗಿಲ್ಲ ನನಗೆ ಅನಿಸ್ತಿತ್ತು ನನಗೆ. ಅದಾದ್ಮೇಲೆ ಒಂದು ಕಪ್ ಚಹಾನೋ ಹಾಲು ಕುಡಿದು ಒಂದು ಚಾಪಿ ತೊಗೊಂಡು ಬಂದ್ಬಿಡೋರು. ಚಾಪಿ ಇಲ್ಲಿ ಇದೇ ಜಾಗ ಹಾಸ್ತಿದ್ವಿ. ಹಿಂಗೆ ಹಾರಿಸಿ ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಹೇಳೋರು, ಅಪ್ಪರ ನಿಮಗೆಲ್ಲ ಹಿಂಗೆಲ್ಲ ಅನ್ಸಂಗಿಲ್ಲೇನು, ಒಂದು ಮಠ ಅಂದ ಕೂಡಲೇ ಒಂದು ಮಠದಾಗ ಒಂದು ಲ್ಯಾಂಡ್ಲೈನ್ ಇರ್ತದ, ಒಂದು ಫ್ರಿಡ್ಜ್ ಇರ್ತದ, ನೀವು ಒಂದಿಷ್ಟು ವಿದ್ಯಾವಂತರಾದ್ರೆ, ನೀವು ಒಂದಿಷ್ಟು ಬೆಳೆದ್ರೆ ಸ್ವಲ್ಪ ಇವೆಲ್ಲ ಬಂದು ಸೇರ್ತದಲ್ಲ, ಹಿಂಗೆಲ್ಲ ಒಂದಿಷ್ಟು ಮಾತಾಡೋ. ಅಂದ್ರೇನು, ನಾನು ಇಲ್ಲಿ ಯಾಕೆ ಹಂಚ್ಕೊಳ್ಲಿಕ್ಕತ್ತೀನಿ ಅಂದ್ರೆ, ಬಹುಶಃ ಇಲ್ಲಿರೋಂಥ ಜನಗಳೇನಿದ್ದೀರಲ್ಲ, ಮಾನಸಿಕವಾಗಿ ಯಾವ ರೀತಿ ಇದ್ದೀರಿ ಅಂತಂದ್ರೆ, ಬರೇ ಗುಡಿ ಕಟ್ಟಬೇಕು, ಗುಂಡಾರ ಕಟ್ಟಬೇಕು ಅಂತಕ್ಕಂಥವ್ರಲ್ಲ ನೀವೆಲ್ಲ. ಆ ಸಣ್ಣ ಸಣ್ಣ ಏನೂ ಗೊತ್ತಿರ್ಲಾರ್ದಂಥ ಮನುಷ್ಯರ ಮನಸ್ಸುಗಳನ್ನು ಕಟ್ಟುವಂಥವ್ರು ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ಈ ಒಂದು ಸೇಡಮ್ಮ ದೇವಸ್ಥಾನದ ವಾತಾವರಣದಲ್ಲಿ ಸಿಗ್ತಾರ ಅಂತ ಹೇಳ್ಬೇಕು ಅನಿಸ್ತದೆ ನನಗೆ. ಬಹುಶಃ ಆ ಮಾತುಗಳು ನಮಗೆ ಅವಾಗಿನ ದಿನಗಳೊಳಗೆ ಬಹಳಷ್ಟು ಪರಿಣಾಮಕಾರಿಯಾಗಿದ್ದವು. ಸ್ವಾಮಿಗಳು ಮಾತಾಡಿದರು ನನಗೆ. ಸ್ವಾಮೀಜಿಗಳು ನನಗೆ ಸರಿಯಾಗಿ ನೆನಪದು, ಬೀದರ್ನಲ್ಲಿ ಮೌನೇಶ್ವರ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಇರ್ತಾರೆ. ನಮ್ಮ ಊರಿನಿಂದ ನಮ್ಮ ತಂದೆಯವ್ರ ಜೊತೆಗೆ ಯಾರೋ ಒಬ್ಬರು ಹಿರಿಯರು ಹೋಗಿದ್ರು. ಅವ್ರು ಹೇಳಿದ್ರು, ಏನ್ರಿ ಆ ಹುಡುಗ ಭಾಳ ಸಣ್ಣ ವಯಸ್ಸು ಆ ಹುಡುಗನಿಗೆ, ಎಷ್ಟು ಚಂದ ಪ್ರವಚನ ಮಾಡದ ಅಂತ ನಾನು ಎದುರಂದ್ರು. ನನಗೆ ಆಶ್ಚರ್ಯ ಅನಿಸುತ್ತೆ, ಯಾರು ಅಂತ ಯೋಚನೆ ಮಾಡಿದೆ ನಾನು. ಅದು ವಿರೂಪಾಕ್ಷ ಸ್ವಾಮೀಜಿಗಳು ಅವತ್ತು ಮಾತಾಡಿದ್ರು. ಯಾವಾಗ್ರಿ ನಾನು ಬಾಲ್ಯದಲ್ಲಿದ್ದಾಗ, ನಾನೇ ಸಣ್ಣವಿದ್ದಾಗ ಅವ್ರ ಸ್ವಾಮಿಗಳ ವಯಸ್ಸೇನು ಅಂತ ಯೋಚನೆ ಮಾಡ್ಬೇಕು. ಅದು ಏನು ತೋರಿಸ್ತದಪ್ಪ ಅಂದ್ರೆ, ನಾನು ಮೊನ್ನೆ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಅವರು ಕೆಲವು ಸಾಲಗಳನ್ನು ಬರೆದಿಟ್ಟಿದ್ರು. ನಾವು ಆಯರಿಗೆ ಮಾತಾಡ್ಸ್ಲಿಕ್ಕಂತ ಹೋಗಿದ್ವಿ, ಅದನ್ನ ಎಷ್ಟು ಮಟ್ಟಿಗೆ ಓದಿದ್ದೀವಿ ಅಂತಕ್ಕಂಥದ್ದು ಒಂದು ಕಡೆ. ಅದೇನು ತೋರಿಸ್ತದಪ್ಪ ಅಂದ್ರೆ, ದೇವೇಂದ್ರ ಸ್ವಾಮೀಜಿಗಳು ಈ ಸಮಾರಂಭ ವೇದಿಕೆ ಅಂದಾಗ
ಎಲ್ಲರೂ ಇರ್ತಾರೆ, ನಾನು ಬರ್ತೀನಿ ಅಂತಕ್ಕಂಥ ಒಂದು ಆಶಯನ ವ್ಯಕ್ತಪಡಿಸಿದೆ. ಅದಾದ್ಮೇಲೆ ನನಗೂ ಅನಿಸ್ತು, ಯಾಕೋ ನನ್ನ ಮನಸ್ಸೇ ಕೇಳಲಿಲ್ಲ. ನಿಮಗೆ ಇಲ್ಲಿರೋಂಥ ಎಲ್ಲ ಹಿರಿಯರಿಗೆ ಗೊತ್ತಿರ್ತದೆ ಏನಪ್ಪಾ ಅಂತಂದ್ರೆ, ಸೇಡಂ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದೊಳಗೆ ಅಪ್ಪೋರೇ ನನ್ನ ಹೆಸರು ಹಾಕ್ಬಿಡು ಅಂತಂದಿದ್ರು. ಯಾಕಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೂ ಸುಲೇಪೇಟ್ಲಿಂದ ಯಾರನ್ನ ಸೇಡಂ ತಯಾರಾದ್ರಂದ್ರೆ ಆಯ್ತು, ನಾನು ಬರ್ತೀನಿ ಅಂದ್ಬಿಡ್ತಿದ್ದಲ್ಲ. ಸರಿ, ಒಂದು ಚಟಿ ಹಾಕೊಳ್ಳುವಂತ ಟೈಮ್ ಅದು 4-5 ವರ್ಷ ಅಥವಾ ಒಂದು 6 ವರ್ಷ. ಪ್ರತಿ ಸಲ ಇಲ್ಲಿ ಕಾರ್ಯಕ್ರಮಕ್ಕೆ ತಪ್ಸ್ಕೋತಾನೆ ಇರಲಿಲ್ಲ. ಹಂಗೆ ನಾನು ಯಾರೋ ತಿಪ್ಪಣ್ಣ ಮಾಸ್ಟರ್ ಜೊತೆಗೋ ಲಕ್ಷ್ಮಣರಾವ್ ಕಂಬರ್ ಜೊತೆಗೂ ಬರ್ತಿದ್ದೆ. ಅದು ನನಗೆ ಆಟೋಮೆಟಿಕ್ ಹಂಗೆ ಆಯ್ತು ಅನ್ಕೋತೀನಿ. ಇವತ್ತು ಅಶೋಕಪುರದವ್ರಿಗೆ ಕರ್ಕೊಂಡು ಬಂದ್ಬಿಟ್ಟೆ ನಾನು. ನಡ್ರಿ ಕಾರ್ಯಕ್ರಮ ನಡೀಲಿಕ್ಕಂತಂದ್ರೆ ಅಲ್ಲಿ ಭಾಗವಹಿಸೋಣ ಅಂತಕ್ಕಂಥ ಇಟ್ಕೊಂಡು ಅದ್ಯಾವುದು ಕೂಡ ಆ ಬಾಲ್ಯದ ನೆನಪು ಮತ್ತೆ ಕಳಿಸ್ತು ಅಂತಕ್ಕಂಥ. ಅದಕ್ಕೆ ಬಸವಣ್ಣನವರೊಂದು ಮಾತನ್ನ ಹೇಳಿದ್ದಾರೆ, ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಕೆಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧವ ಮಾಡಿದೊಡೆ ಎನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿಗಂಜಿ ಬೆಸಗೊಂಡೊಡೆ ಎನ್ನ ಕಾಯುವುದಾಗಿ, ಅನ್ಯ ಹಗೆ ಇಲ್ಲ ಅನ್ಯ ಕಳೆ ಇಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವಣ್ಣನವರ ಮಾತನ್ನ ನೆನಪು ಮಾಡಿಕೊಟ್ಟು ಅದ್ಭುತವಾಗಿರ್ತಕ್ಕಂತಹ ವೇದಿಕೆ ನಿರ್ಮಾಣವನ್ನ ಮಾಡಿದಿರಿ. ಶ್ರಾವಣ ಮಾಸ ಅಂದಾಗ ಜ್ಞಾನಾರ್ಜನೆ ಬಹಳ ಮುಖ್ಯ ಆಗುತ್ತದ. ಮನುಷ್ಯ ಮುಕ್ತಿಯತ್ತ ಸಾಗಬೇಕಾಗಿತ್ತಪ್ಪ ಅಂತಂದ್ರೆ ಆ ಮನುಷ್ಯನನ್ನ ತೆಗೆದುಕೊಂಡು ಹೋಗುವುದೇ ಜ್ಞಾನ ಅಂತಕ್ಕಂಥದ್ದು. ಒಬ್ರು ಯಾರೋ ಅವರ ಗುರುಗಳಿಗೆ ಬಂದು ಕೇಳಿದ್ರಂತೆ, ಗುರುಗಳೇ ಆತ್ಮ ಅಂದ್ರೆ ಏನು ಅಂತ ಕೇಳಿದ್ರು. ಅವಾಗ ಆ ಗುರುಗಳು ವಾಪಸ್ ಶಿಷ್ಯನಿಗೆ ಪ್ರಶ್ನೆ ಮಾಡ್ತಾರೆ, ಹಾಲು ಗೊತ್ತಲ್ಲ ನಿನಗೆ ಅಂದ್ರಂತ. ಹೌದ್ರಿ, ಹಾಲು ಗೊತ್ತು. ಮತ್ತೆ ಹಾಲು ನೀನು ನೋಡಿದಿಲ್ಲ? ಹೌದ್ರಿ, ನೋಡಿದೀನಿ. ಹಾಲು ಏನ್ರಿ ಒಂದು ದಿವಸ ಇತ್ತಪ್ಪ ಅಂತಂದ್ರೆ ಅದು ಒಂದು ದಿವಸಕ್ಕೆ ಸಮಯ ಹೆಚ್ಚಾಯ್ತಂದ್ರೆ ಕೆಡ್ತದ, ಅದು ಗೊತ್ತದ ನನಗ. ಮತ್ತ ಹಾಲಿಗೆ ಒಂದಿಷ್ಟು ಹೆಪ್ಪ ಹಾಕಿದೆ ಅಂದ್ರೆ ಅಂತ ಮತ್ತೆ ಕೇಳಿದ್ರಂತ ಅವ್ರು. ಅದೇನ್ರಿ, ಅದು ಮೊಸರು ಆಗ್ತದ, ಅದು ಕೂಡ ಒಂದು ದಿವಸ ಕೆಡ್ತದ ಅಂತ ಹೇಳಿದ್ರಂತ. ಆ ಮೊಸರು ಕೆಡ್ತದ ಅಂದಾಗ ಅದಕ್ಕೆ ವಾಪಸ್ ಮತ್ತ ಒಂದಿಷ್ಟು ಹೊಸದು ಬೆಣ್ಣೆಯನ್ನ ಮಾಡೋದಂದ್ರ, ಅವಾಗ ಆ ಶಿಷ್ಯ ಹೇಳಿದಂತ, ಬೆಣ್ಣೆನೂ ಕೂಡ ಒಂದಿಷ್ಟು ಅದು ಕಾಯಿಸಿದ್ರೆ ಅಥವಾ ಅದು ಬೆಂಕಿಯ ಸಮೀಪ ಹೋಗಿ ಕೆಡ್ತದ. ಒಟ್ಟಿನಾಗ ಆ ಶಿಷ್ಯ ಏನ್ ಹೇಳಕ್ ಪ್ರಾರಂಭ ಮಾಡಿದಂದ್ರ, ಅದು ಕೆಡ್ತದ ಅನ್ನೋಂಥದ್ದು, ಅದು ಕೆಡ್ತದ ಅನ್ನುವಂಥ ಮಾತೇ ಹೇಳ್ತಿದ್ದಂತ ಶಿಷ್ಯ. ಅವಾಗ ಗುರುಗಳು ಅಂದ್ರ, ಅದನ್ನ ತುಪ್ಪ ಮಾಡಿದಂದ್ರೆ ಹೆಂಗ ಅಂತ ಕೇಳಿದ್ರಂತ ಅವ್ರು. ಅದಕ್ಕೆ ತುಪ್ಪ ಉಳಿತದ. ಅದಕ್ಕೆ ಆ ಗುರುಗಳು ಆತ್ಮ ಅನ್ನೋ ಪ್ರಶ್ನೆಗೆ ಹೇಳಿದ್ರಂತ, ನೋಡಪ್ಪ, ಈ ದೇಹ ಅನ್ನುವಂಥದ್ದು ಏನದಲ್ಲ, ಇದು ಕೆಡುವಂಥದ್ದು. ಅದು ಈ ದೇಹದ ಒಳಗಡೆ ಇರುವಂತ ಆತ್ಮ ಏನದಲ್ಲ, ಅದು ಶಾಶ್ವತವಾಗಿರುವಂಥದ್ದದ. ಅದಕ್ಕೆ ಆ ಹಾಲಿನಿಂದ ಸಂಸ್ಕಾರವನ್ನು ಕೊಟ್ರೆ ಹೆಂಗ ತುಪ್ಪವಾಗಿ ಅದು ಯಾವತ್ತೂ ಉಳಿಯುವಂಗ ಆಗ್ತದಲ್ಲ, ಹಂಗ ನಾವು ಸಂಸ್ಕಾರವಂತರಾದ್ರೆ ಈ ದೇಹ ಕೆಟ್ಟು ಹೋಗ್ಬೋದು, ಆದ್ರೆ ಆ ಸಂಸ್ಕಾರಗೊಂಡಿರ್ತಕ್ಕಂಥ ಆತ್ಮ ಯಾವತ್ತೂ ಉಳಿತದ ಅಂತಕ್ಕಂಥ ಮಾತನ್ನ ಆ ಗುರುಗಳು ಆ ಶಿಷ್ಯನಿಗೆ ಹೇಳಿದ್ರು ಅಂತಕ್ಕಂಥದ್ದು. ಅದಕ್ಕೆ ಅಂತಹ ಒಳ್ಳೆಯ ಇವತ್ತು ಆತ್ಮವನ್ನ ಆ ಪರಮಾತ್ಮನತ್ತ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ರಮ ಈ ಶ್ರಾವಣ ಮಾಸದಲ್ಲಿ ಎಲ್ಲಾದ್ರೂ ನಡೆದಿದ್ರೆ ಅದು ಮತ್ತೆ ನಮ್ಮ ಕಾಳಿಕಾದೇವಿ ದೇವಸ್ಥಾನ ಸೇಡಂ ನಗರದಲ್ಲಿ ನಡೆದಿದೆ ಅಂತಕ್ಕಂಥ ವಿಚಾರವನ್ನ ಹೇಳುತ್ತಾ DVG ಅವರು ಒಂದು ಮಾತನ್ನ ಹೇಳ್ತಾರೆ, ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಹಿತದಿ ವಿಹಿತ ಸ್ಥಾನದಿಂ ಸಹಜ ಗುಣ ಬಲದಿಂ ದಿಹಪರ ಸಮನ್ವಯದ ಸರ್ವಹಿತ ಸಂಸ್ಕರಿಪುದೇ ಸಹಕರಿಪುದಲೇ ಧರ್ಮ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದರ ಅರ್ಥ ಅಂತಂದ್ರೆ, ಮನೆಯೊಳಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಅದು ದೇಶದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಸಮಾಜದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಒಳ್ಳೆಯ ಮನಸ್ಸಿನಿಂದ ನಾವು ಅಲ್ಲಿ ಸಹಕಾರ ಕೊಟ್ಟು ಅಂದ್ರ ಯಾವುದು ಧರ್ಮ ಅಂತಂದ್ರೆ ಸಹಕರಿಸುವುದೇ ಧರ್ಮ. ಅದಕ್ಕೆ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಿರ್ತಾವ ಅಲ್ಲೆಲ್ಲಿ ಸಹಕರಿಸ್ಬೇಕು. ನಮ್ಮ ದತ್ತನ ಮಾಸ್ಟರ್ ಹೇಳಿದ್ರು, ಇದನ್ನ ಆದಷ್ಟು ಜಲ್ದಿ, ಅದು ಇಲ್ಲೊಂದು ಒಳ್ಳೆಯ ಕಾರ್ಯ ನಡೆದದ, ಶಾಶ್ವತವಾಗಿರ್ತಕ್ಕಂಥ ಕೆಲಸ ನಡೆದದ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. 5 ವಾರಗಳು ಕೂಡ ಬರೀ ಗುರುವಿನ ಬಗ್ಗೆನೇ ಇಲ್ಲೊಂದು ಉಪನ್ಯಾಸ ಮಾಲಿಕೆ ಆಗ್ಯದ ಅಂತಂದಾಗ ಗುರುಗಳು ಒಂದಾಗ್ಲೂ ಕೂಡ ಜ್ಞಾನವನ್ನ ಬಿತ್ತುವಂತಹ ಕೆಲಸ ಆಗ್ಬೇಕು. ಅಂತಹ ಬಿತ್ತುವುದಕ್ಕಾಗಿಯೇ ಇವತ್ತು ಪರಮ ಪೂಜ್ಯರು ತಮ್ಮಗಳಿಗೆ ಉದ್ದೇಶಿಸಿ ಮಾತನಾಡಿದರು. ಗುರುಗಳಲ್ಲಿಯೂ ಬಹಳ ನಮನ ಇರ್ತಾರಂತೆ. ಈಗ ನಾವುಗಳು ಕೂಡ ದೇಶವರಿಗೆ ಅಂತ ಹೋಗ್ತಿರ್ತೀವಿ. ವರ್ಷ ದೇಶವರಿ ಅಂದಾಗ ಒಂದಿಷ್ಟು ತೊಗರಿಗೆ ಜೋಳಕ್ಕೆ ಅಂತ ಮನೆಗಳಿಗೆ ಹೋಗ್ತಿರ್ತೀವಿ. ನಾವು ಹೋಗಿರ್ತಕ್ಕಂಥ ಸಂದರ್ಭದೊಳಗ ಭಕ್ತರು ನಮಗೆ ಏನೆಲ್ಲ ಕೊಡ್ತಾರೆ ತಗೊಂಡು ಬರ್ತೀವಲ್ಲ, ಹಂಗ ಒಂದು ಮನೆಗೆ ಒಂದು 10 ವರ್ಷ ಗುರುಗಳು ಬಂದಿರಲಿಲ್ಲ. 10 ವರ್ಷ ಗುರುಗಳು ಬಂದಿಲ್ಲ ಅಂತ ತಿಳ್ಕೊಂಡು ಆ ಭಕ್ತ ಗುರುಗಳು ಬಂದಾರ ಅಂತ ತಿಳ್ಕೊಂಡು ಮನ್ಯಾಗ ಅಥವಾ ಅವ್ರಿಗೆ ಗುರುಗಳಿಗೆ ಕೈಕಾಲಿಗೆ ನೀರು ಕೊಟ್ಟು ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋದಂತ.
ಈ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ನೋಡ್ರಿ ಭಕ್ತರು. ಮಾಡಿದ್ಮೇಲೆ ನಾವು ಒಂದು ಮಾತು ಹೇಳ್ತಿರ್ತೀವಿ, ನಾವು ಆಗ್ಲಿಕ್ಕೆ ಹಾಕೋರಲ್ಲಿ ಒಂದಿಷ್ಟು ತಗೋ ಅಂತ ಹೇಳಿ ದೇವಿಗೆ ನಮಸ್ಕಾರ ಹಾಕಪ್ಪ ಆಮೇಲೆ ತಗೋತೀವಿ ಅಂತ ಅಂತಿರ್ತೀವಿ ನಾವು ಕಾಕೋರ್ ಹೋದ ಸಂದರ್ಭ ಕಾಕೋರ್ ಅಂತಿದ್ದಾನೆ ನಾನು ಕೇಳಿಸ್ಕೊಟ್ಟಿದ್ದೀನಿ. ಹಂಗ ಗುರುಗಳು ಹಂಗ ಅಂದ್ರಂತ ಅವ ನಮಸ್ಕಾರ ಹಾಕ್ಬೇಕು ಬಂದಂತ. ಅವ ಗುರುಗಳು ಜರ ನಿಂದ್ರ ನಾನು ಬರ್ಲಾರ್ದ 10 ವರ್ಷ ಆಯ್ತು. ಈಗ ವರ್ಷ ನನಗೆ ಏನೇನು ಕೊಡ್ತಿದ್ವಿ ಅಂತ ಕೇಳಲ್ಲ. ಅದೇ ರೇಪೋರೆ ಒಂದು ಕ್ವಿಂಟಲ್ ಜೋಳ ಕೊಡ್ತೀನಿ, 1 ಕ್ವಿಂಟಲ್ ಗೋಧಿ ಕೊಡ್ತಿದ್ದೆ, ಒಂದು ಅರ್ಧ ಕ್ವಿಂಟಲ್ ತೊಗರಿಬೇಳೆ ಕೊಡ್ತಿದ್ದೆ, 1,000 ರೂಪಾಯಿ ದಕ್ಷಿಣ ಕೊಡ್ತಿದ್ದೆ. ಆ 10 ವರ್ಷದ ಕೊಡ್ತೀನಂತ ನಮಸ್ಕಾರ ಹಾಕು ಅಂದ್ರೆ ಪ್ರಸಾದ ಮಾಡ್ತೀನಿ, ಇದ್ರ ಮಾಡೋದು ಯಾರು ಗುರುಗಳು ಹೇಳಿದ್ರು. ಅವಾಗ ಅವ ಅಂದಂತ ಅಪ್ಪೋರೆ ನೀವು ಬಹಳ ವರ್ಷಗಳಿಂದ ಬಂದಿರಲಿಲ್ಲ, ನಾನು ನಿಮ್ಗೇನು ವರ್ಷ ಕೊಡ್ತಿದ್ನಲ್ಲ ಆ 1 ಕ್ವಿಂಟಲ್ ಜೋಳ 1 ಕ್ವಿಂಟಲ್ ಗೋಧಿ ಆ ಅಕ್ಕಿನೇ ನಾನು ಇವತ್ತು ನನಗೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಆ ಪರಿಸ್ಥಿತಿದಾಗ ಇದ್ದೀನಿ. ಯಾಕೋ ನಮ್ಮ ಮನೆ ಗುರುಗಳು ನಮ್ಮಲ್ಲಿ ಬರಲಿಲ್ಲ, ಅದು ತೊಗೊಂಡು ಹೋಗಿಲ್ಲ, ಅದಕ್ಕೆ ನನಗೆ ಹಿಂಗಾಯ್ತು ಏನೋ ಅಂತ ತಿಳ್ಕೊಂಡು ನಾನು ನಿಮಗೆ ಕರೆದೀನಿ, ನೀವು ಆಶೀರ್ವಾದ ಮಾಡ್ರಿ, ನನಗೆ ಒಳ್ಳೆದೇ ಇಲ್ಲ, ನನಗೆ ಬೇಕೇ ಬೇಕಂತ ಗುರುಗಳು ಜಿದ್ದಿಡಿದ್ರಂತ. ಮನೆಗೆ ಅವಾಗವಾಗೇ ನಡಿಲಿಕ್ಕೆ ಸೊಸಿ ಬಂದಿಳಂತ, ಆಧುನಿಕ ಸೊಸಿ ಹುಷಾರಿದ್ದಳಂತ. ಆಕಿ ಅಂದಳಂತ, ಮಾವರೇ ನಿಮ್ಮ ಬದಲಿ ನಾ ದೀರ್ಘದಂಡ ನಮಸ್ಕಾರ ಹಾಕಿದ್ರೆ ನಡೀತದೆ ಅಂತ ಕೇಳಿದ್ರಂತ. ಆಯ್ತಮ್ಮ ಪರವಾಗಿಲ್ಲ ಹಾಕ್ಬೋದು. ಆ ಗುರುಗಳಿಗೆ ಅಂದಳಂತ, ಅಪ್ಪರೇ ನಾ ದೀರ್ಘದಂಡ ನಮಸ್ಕಾರ ಹಾಕ್ತೀನಿ, ಹಾಕಮ್ಮ ಅದ್ರಾಗೇನದ, ಆದ್ರೆ ಎಲ್ಲ ಕೊಡ್ತೀನಿ ಅಂತ ಹಾಕ್ಬೇಕು. ಆಯ್ತ್ರಿ ಅಪ್ಪರೇ ಅಂದಳಂತಕ್ಕೆ. ಆಕೆ ಅಂದ್ರಂತ, ಅಪ್ಪರೇ ನೀವು ಎಷ್ಟು ಊಟ ಮಾಡ್ತಿದ್ರಿ? ಏನಮ್ಮ ನಾನು ಒಂದು 2 ಬಕ್ರಿ ಅಥವಾ 2 ಹೋಳಿಗೆ ಉಣ್ತಿದ್ದೆ, ಒಂದಿಷ್ಟು ಅನ್ನ ಉಣ್ತಿದ್ದೆ, 1-2 ಹಪ್ಪಳ ತಿಂತಿದ್ದೆ, 4 ಬಜಿ ತಿಂತಿದ್ದೆ ಅನ್ನೋದು. ಈಗ ಅಪ್ಪರ 10 ವರ್ಷ ನೀವು 10 ಹೋಳಿಗೆ ಅಂತಂದ್ರೆ 20 ಹೋಳಿಗೆ ಉಣ್ಬೇಕು, 10 ವರ್ಷದ ಅನ್ನ ಉಣ್ಬೇಕು, ಹಪ್ಪಳನೂ ಕೂಡ ಅಷ್ಟಷ್ಟು ಪ್ರಮಾಣದಾಗ ನೀವು ತಿನ್ಬೇಕು, ಅಂದ್ರೆ ನಾನು ನಿಮಗೆ ಅಷ್ಟೂ ದಕ್ಷಿಣೆ ಕೊಡ್ತೀನಿ ರೀ ಅಂದ್ರಂತ. ಯಾಕೋ ನಮ್ಮನ್ನ ಸಿಕ್ತಲ್ಲ ಗಿರಾಕಿ ಅಂದ್ರಂತ. ಇರ್ಲಿಮ್ಮ ಪರವಾಗಿಲ್ಲ, ನೀವು 1 ವರ್ಷ ಕೊಡ್ತೀನಿ ಅಂತ ನಮಸ್ಕಾರ ಮಾಡೋದಾಗ ಆಕೆ ನಮಸ್ಕಾರ ಮಾಡಿದ್ರಂತೆ. ಇಷ್ಟಕ್ಕೆ ಮುಗಿಲಿಲ್ಲ, ನಮಸ್ಕಾರ ಮಾಡ್ತಾ ಮಾಡ್ತಾ ಏನಾಯ್ತು ಅಂತಂದ್ರ ಆಕೆ ಊಟಕ್ಕೆ ಬಡಿಸ ಮುಂದ ಗಂಡ ಒಂದು ಡೈಮಂಡ್ ರಿಂಗ್ ಇಟ್ಟಿದ್ದಂತ. ಎಂಗೇಜ್ಮೆಂಟ್ದಾಗ ಇಡ್ತಿರ್ತಾರೆ, ನಾಳೆ ನಮ್ಮ ಸ್ವಾಮಿಗಳು ನಮ್ಮ ಸೊಸಿಗೆ ಇಡ್ತಾರೆ ಅಂತ ಒಂದು ರಿಂಗ್ ಆ ಅಡಿಗೆ ಬಡಿಸ ಮುಂದ ಆ ಗುರುಗಳ ತಾಟ್ನೊಳಗೆ ಬಿತ್ತದ. ಬಿದ್ದಾಗ ಆ ಗುರುಗಳು ಹೇಳಿದ್ರಂತ, ಏನಂತ ನೋಡಮ್ಮ, ನಾವು ನಮ್ಮ ತಾಟಿನೊಳಗೆ ಏನ್ ಬಡಿಸಿರ್ತಾರಲ್ಲ ಅದು ಯಾವುದು ಬಿಡಂಗಿಲ್ಲ, ನಾವೆಲ್ಲಾನು ಉಳಿತು ಕೂಡ ಉಂಗ್ರನೇ ಬಾಯ್ದಾಗ ಹಾಕೊಂಡ್ಬಿಡ್ತಾರೆ. ಆ ಉಂಗ್ರನೇ ಬಾಯ್ದಾಗ ಹಾಕೊಂಡು ನಾವು ತಾಟ್ನಾಗ ಏನ್ ಬರ್ತದೆ ನೋಡ್ರಮ್ಮ ಅದು ಬಿಡಂಗಿಲ್ಲ ನಾವು ತಿಳ್ಕೊಂಡು ಅದೆಲ್ಲ ಬಾಜು ಇಟ್ಕೊಂಡ್ರು. ನಾಳೆಗೆ ಹೆಚ್ಚು ಕಮ್ಮಿ ಒಳಗೆ ಹೋಯ್ತು ಅಂತ ಇಟ್ಕೊರಿ, ನಾಳೆಗೆ ಅಲ್ಲಿ ಬರ್ತದಲ್ಲ ಅಲ್ಲಿ ತೊಗೊಂಡ್ರಾಯ್ತು ಅಂತ, ಅಲ್ಲಿ ತಕೊಂಡ್ರಾಯ್ತು ಅಂತ ತಿಳ್ಕೊಂಡು ಹುಷಾರಿ ಮಾಡಿ ಬಾಯ್ದಾಗ ಹಾಕೊಂಡ್ಬಿಟ್ರು. ಅವಾಗ ಆಕಿ ಈ ಗುರುವಳಕಿನ ಅದಕ್ಕೆ ಅಂತ ನೋಡ್ರಿ, ಗುರುವಿಗೆ ಶಿಷ್ಯ ಮೀರಿಸ್ಬೇಕು, ಮಗನಿಗೆ ಮಗ ತಂದೆಗೆ ಮೀರಿಸ್ಬೇಕು ಅಂತಾರಲ್ಲ, ಹಂಗೆ ನಾವು ಕಾಕೋರ ನಾವು ಸ್ವಾಮಿಗಳು ನಾವು ನಿಮ್ಗೆ ಮೀರಿಸ್ತೀವಿ. ತಾವು ಅನ್ನದ ಭಾವಿಸ್ಬೇಡ. ಹಂಗ ಅಕ್ಕಿ ಅಂದ್ರೆ ಶಿಷ್ಯ ಮೀರಿಸ್ಬೇಕಂತ ಅವಾಗ ಅಕ್ಕಿ ಏನ್ ಯೋಚನೆ ಮಾಡಿದಳು ಅಂತಂದ್ರ, ಮತ್ತೆ ಅನ್ನ ಬಡಿಸ್ಬೇಕಂತ ಹೋಗಿ ಆ ಅನ್ನ ಚಮಚ ಇರ್ತಾರ ಆ ಚಮಚನ ತಾಟ ಹಾಕ್ಳ, ತಾಟ ಹಾಕಿ ಅಕ್ಕಿ ಹೇಳಿದ್ರಂತ, ಅಪ್ಪೋರೆ ಅದು ಹೆಂಗೋ ನಿಮ್ ಪಾಲಿಗೆ ಬಂದದು, ಸ್ವಲ್ಪ ಸ್ವಲ್ಪ ಮುರ್ಕೊಂಡು. ಅಂದ್ರೆ ಸಮಾಜದಲ್ಲಿ ಇಂಥ ಗುರುಗಳಿಂದ ಏನೂ ಆಗಂಗಿಲ್ರಿ. ನಾವೆಲ್ಲ ಅಂತ ಗುರುನ ಬಹುಶಃ ನಮ್ಗೆ ವಿರೋಧ ಪರಿವರಿಗೆಲ್ಲ ಏನಾದ್ರು ಬಂದು ಕುಂತೇವಂದ್ರೆ ಆಯ್ತು 10,000 ಕೊಡು 11,000 ಕೊಡು ಅಂತ ತಗೋಬೋದು, ವಾಪಸ್ ನಮಗೆ ಕೇಳಕತ್ತಾರೆ 15 ವರ್ಷ ನಮ್ಮನ್ನ ಆಶ್ಚರ್ಯ ಆಗ್ಬಿಡುತ್ತೆ. ಅದಕ್ಕೆ ಸಮಾಜವನ್ನ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರ ಇವತ್ತ ಸಮಾಜದಲ್ಲಿ ಸಾಹಿತ್ಯ, ಸಮಾಜದಲ್ಲಿ ಧಾರ್ಮಿಕತೆ, ಸಮಾಜದಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಏನಾದ್ರೂ ಉಳಿದ್ರೆ, ನಾನು ಮೊನ್ನೆ ಮುಖಸ್ತುತಿಯನ್ನ ಮಾಡೋಂಗಿಲ್ಲ, ಮೊನ್ನೆ ನಾನು ಬಾಲಿಕೆಯಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ದೇವೇಂದ್ರ ಸ್ವಾಮೀಜಿಗಳನ್ನ ಗುರುನಾಥೇಂದ್ರ ಸ್ವಾಮಿಗಳನ್ನ ನಾನು ನೆನೆಸ್ಕೊಂಡಿದ್ದೆ. ಸಮಾಜದಲ್ಲಿ ಇವತ್ತ ಶಾಂತಿ ನೆನೆಸ್ಬೇಕಾಗಿತ್ತು, ಸಮಾಜವನ್ನ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರ. ಇವತ್ತು ನಮ್ಮ ಸ್ವಾಮೀಜಿಗಳು ಮಾತಾಡಿದ್ರು ಬಹಳ ಸಣ್ಣ ವಯಸ್ಸಿನಲ್ಲಿ. ಅದಕ್ಕೆ ಒಬ್ಬ ಸಂಸ್ಕೃತದ ಸುಭಾಷಿತಕಾರ ಹೇಳ್ತಾನೆ, ಶತೇಶು ಜಾಯತೆ ಶೂರಃ ವಕ್ತ, ಶತೇಶು ಜಾಯತೆ ಶೂರಃ ಸಹಸ್ರೇಚು ಪಂಡಿತಃ, ವಕ್ತ ದಶಸಹಸ್ರೇಚು ಧಾತ ಭವತಿ ನ ವಾನ ಅಂತಕ್ಕಂಥ ಒಂದು ಮಾತು. ವಾನವಹ ಅಂದ್ರೆ ನಮ್ ದತ್ತನ ಮಾಸ್ಟರ್ ಮಾತಾಡ್ಬೇಕಾದ್ರೆ ಜಗಳ ಅಂತ ಹೇಳಿದ್ರು. ಶತೇಶು ಜಾಯತೆ ಶೂರಃ ಅಂದ್ರೆ 100ರಲ್ಲಿ ಒಬ್ಬ ಶೂರ ಇರ್ತಾನಂತ, ಬಾ ಮಗನೇ ನೋಡ್ಕೊಳ್ತೀನಿ ಅಂತಕ್ಕಂಥ ಒಬ್ಬ ಜಗಳಾಡಂತ ಇರ್ತಾನ. ಸಹಸ್ರೇಚು ಪಂಡಿತಃ, ನೋಡ್ರಿ ಇಲ್ಲೆಲ್ಲ ಬಹಳ ಜನ ಸಾಹಿತಿಗಳಿದ್ದೀರಿ, 1000 ಜನರಲ್ಲಿ ಪಂಡಿತರು ಇರ್ತಾರಂತ. ವಕ್ತ ದಶಸಹಸ್ರೇಚು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಸ್ವಾಮೀಜಿಗಳು. ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು ನಮ್ಮ ವಿರೂಪಾಕ್ಷ ಸ್ವಾಮಿಗಳು ಕೂಡ.
10,000 ಜನರಲ್ಲಿ ಎಲ್ಲರನ್ನ ಮೆಚ್ಚಂತ ಮಾತನಾಡ್ತಕ್ಕಂಥ ಕಲೆ ಯಾರಿಗಿತ್ತು ಅಂದ್ರೆ 10,000 ಜನರಲ್ಲಿ ಇರ್ತಂತ ಅಂತಹ ಒಂದು ಪ್ರತಿಭೆ ಇವತ್ತು ನಾವು ಇವತ್ತು ಸ್ವಾಮೀಜಿಗಳು ಆ ರೀತಿ ಒಳಗೆ ಆ ಹೆಜ್ಜೆಯಲ್ಲಿ ಇಡ್ಲಿಕ್ಕತ್ತೀವಿ ಅಂತ ದಾತಾ ಭವತಿ ವಾನವ ಅಂದ್ರೆ ಇಲ್ಲಿ ದಾನಿಗಳು ಅದರೋ ಇಲ್ಲೋ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಇವರೆಲ್ಲ ಹಾರ ಆದ್ರೆ ಜಗತ್ತಿನೊಳಗೆ ದಾನಿಗಳು ಅದರೋ ಇಲ್ಲೋ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಇವತ್ತ ಗುಡಿ ಕಟ್ಟುವುದ್ರ ಜೊತೆಗೆ ಮಠ ಕಟ್ಟುವುದ್ರ ಜೊತೆಗೆ ಮಠದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತ ಕೊಡುವಂತ ಕೊಡುಗೈ ದಾನಿಗಳು ಎಲ್ಲಾದ್ರೂ ಇದ್ರೆ ಅದು ಸೇಡನಗರದಲ್ಲಿ ಹಾರ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಮೊನ್ನೆ ನಮ್ಮ ಸಹೋದರಿಯ ಮದುವೆಗೆ ನಾನು ಒಂದು ಮಾತನ್ನ ಹೇಳಿದೆ, ನನಗೆ ಕಲ್ಯಾಣ ಮಂಟಪದ ಖರ್ಚು ಬೇಕು ಅಂತಂತ ಸಂದರ್ಭದಲ್ಲಿ ಆಯ್ತು ಗುರುಗಳು ಅದೇನು ದೊಡ್ಡದಲ್ಲ ಅಂತ ತಿಳ್ಕೊಂಡು ಕರ್ಕೊಂಡು ಬಂದು ನನಗೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗಿ ಇವತ್ತ ತಾವೆಲ್ಲರೂ ಕೂಡ ಆ ಇಡೀ ಕಲ್ಯಾಣ ಮಂಟಪ ಖರ್ಚನ್ನ ಸೇಡಂ ನಗರದವರು ಭರಿಸಿದಿರಿ. ಹೀಗಾಗಿ ನಾನು ಮಠದ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೀನಿ. ಅದಕ್ಕೆ ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂಥವ್ರು ಇವತ್ತು ನಾವು ಸಂಸಾರವನ್ನು ಬಿಡ್ಲಿಕ್ಕಾಗಂಗಿಲ್ಲ. ಅದಕ್ಕೆ ನಮ್ಮ ಸಂಸ್ಕೃತ ಒಬ್ಬ ಸುಭಾಷಿತ ಕೊನೆ ಮಾತು ಸುಭಾಷಿತಕಾರ ಒಂದು ಮಾತನ್ನ ಹೇಳ್ತಾನೆ, ಸಾನಂದಂ ಸದನಂ ಸುತಾಸ್ತು ಸುದೀಯ ಕಾಂತ ಪ್ರಿಯ ಲಾಪಿನಿ ಇಚ್ಛಾ ಪೂರ್ತಿ ಧನಂ ಸ್ವಯಶಿತಿ ರತಿ ಸಾಂಜ್ಞಾಪಾರಕ ಸೇವಕ ಆತಿಥ್ಯ ಶಿವಪೂಜನಂ ಪ್ರತಿದಿನಂ ಮೃಷ್ಟಾನ್ನಪಾನಂ ಗೃಹೆ ಸಾಧು ಸಂಗಮೋಪಾಸತೆ ಸತತಂ ಧನ್ಯೋ ಗೃಹಸ್ಥಾಶ್ರಮ ಅಂತಕ್ಕಂಥ ಮಾತು. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ತಾವೆಲ್ಲ ಗೃಹಸ್ಥಾಶ್ರಮಗಳಿದ್ದೀರಿ, ನಿಮ್ಗಳಿಗೆ ಏನೆಲ್ಲ ಅವಕಾಶ ಅದ ಅಂತಂದ್ರೆ ಹೆಂಡತಿಯ ಜೊತೆಗಳೇ ಇದ್ದುಕೊಂಡು ಮನೆಯಲ್ಲಿ ಮತ್ತು ಸ್ನೇಹಿತರ ಒಡಗೂಡಿ ಇಟ್ಟುಕೊಂಡು ಮೃಷ್ಟಾನ್ನವನ್ನು ಉಂಡುಕೊಂಡು ಸಾಧುಗಳ ಸನ್ಯಾಸಿಗಳ ಸೇವೆ ಮಾಡೋದ್ರ ಜೊತೆಗೆ ಇಂತಹ ಗುಡಿ ಗುಂಡಾರಗಳನ್ನು ಕಟ್ಟುವಂತ ಅವಕಾಶ ಯಾರಿಗದಂದ್ರೆ ಅದು ಗೃಹಸ್ಥಾಶ್ರಮದವರಿಗದ. ತಮ್ಮೆಲ್ಲರಿಗೂ ಧನ್ಯೋ ಗೃಹಸ್ಥಾಶ್ರಮ. ನೀವು ಒಂದು ಸಂಸಾರವನ್ನ ಮಾಡುತ್ತಾ ಪಾರಮತ್ವವನ್ನು ಕಾಣ್ತಕ್ಕಂಥ ಅವಕಾಶ ಇರುವುದು ಗೃಹಸ್ಥಾಶ್ರಮದವರಿಗೆ. ಅದಕ್ಕೆ ಈ ಒಂದು ಮನುಷ್ಯ ಜನ್ಮ ಬರುವುದೇ ದುರ್ಲಭ ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಗೃಹಸ್ಥಾಶ್ರಮವನ್ನ ಮಾಡಿಕೊಂಡು ಇದನ್ನ ಪಾರಮಾರ್ಥದ ತೆಗೆದುಕೊಂಡು ಹೋಗ್ತಕ್ಕಂಥ ಅವಕಾಶ ತಮ್ಮೆಲ್ಲರಿಗೂ ಇರುವುದರಿಂದ ತಾವೆಲ್ಲರೂ, ನಾನು ಒಂದು ಬಸವಣ್ಣನ ಮಾತನ್ನು ಹೇಳ್ತಿರ್ತೀನಿ ನಾನು ಬಹಳ ಕಡೆ, ಏನಂತಂದ್ರೆ ಉಳ್ಳವರು ಶಿವಾಲಯವ ಮಾಡುವವರು ನಾನೇನು ಮಾಡಲಿ ಬಿಡವನಯ್ಯ ಅಂತಕ್ಕಂಥ ಮಾತು ಬಸವಣ್ಣನವರು ಹೇಳಿದ್ರು. ಉಳ್ಳವರು ಅಂದ್ರೆ ಯಾರು? ರೊಕ್ಕ ಉಳ್ಳವರು ಅಂತಲ್ಲ, ಪುಣ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಿಡವನಯ್ಯ ಅಂತಕ್ಕಂಥ. ಅದಕ್ಕೆ ಇವತ್ತು ಈ ಶಿವಾಲಯವನ್ನ ಕಟ್ಲಿಕತ್ತಿರಲ್ಲ, ಯಾರು ಕಟ್ಲಿಕತ್ತೀರಿ ಅಂತಂದ್ರೆ ಹಣ ಉಳ್ಳವರು ಅಂತಲ್ಲ, ನೀವೆಲ್ಲ ಪುಣ್ಯ ಉಳ್ಳವರು ಇದ್ದೀರಿ. ಆದಷ್ಟು ಜಲ್ದಿ ಈ ದೇವಸ್ಥಾನದ ಈ ಕಾರ್ಯಗಳ ಸಂಪೂರ್ಣ ಆಗ್ಲಿ. ಇದರ ಉದ್ಘಾಟನೆ ಕಾರ್ಯಕ್ರಮ ಅತ್ಯಂತ ಬೃಹದಾಕಾರವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಅನೇಕ ಸನ್ನಿವೇಶಗಳನ್ನ ಸಂದರ್ಭಗಳನ್ನು ಬಡಿಸಿ ಒಂದಿಷ್ಟು ನಾನೂ ಕೂಡ ಸಂಗ್ರಹ ಮಾಡಿದ್ರು ಕೂಡ ಸಮಯದ ಇತಿಮಿತಿಯನ್ನ ಆಲೋಚಿಸಿ ನಾನು ಬರಬೇಕಾದ್ರೆ ನಿರ್ಣಯವನ್ನು ತೆಗೆದುಕೊಂಡೆ. ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ಅಂತಂದ್ರೆ ನಾನು ಮಾನಸಿಕವಾಗಿ ಕಾರ್ಯಕ್ರಮಕ್ಕೆ ಹೋಗಿ ಅದರಲ್ಲಿ ಯಶಸ್ವಿಯಾಗಿ ಎಲ್ಲರ ಜೊತೆ ಒಡಗೂಡಿ ಎಲ್ಲರೊಂದಿಗೆ ಒಂದಾಗಿ ಒಂದು ಒಳ್ಳೆಯ ಸಂದೇಶವನ್ನ ಬಿತ್ತುವ ರೀತಿಯಲ್ಲೇ ಕಾರ್ಯಕ್ರಮದಲ್ಲಿ ಪಾದಾರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಮಾಡಿಕೊಂಡೆ ನಾನು ಮನೆಯಿಂದ ಬಂದಿದ್ದೀನಿ. ಎಲ್ಲರಿಗೂ ಕಾಕೋರ ಮನೆಯೊಳಗೆ ಒಂದು ಟಿವಿ ಮೇಲೆ ಒಂದು ಏನೋ ಬರೆದಿದ್ದಿತ್ತು, ಎಲ್ಲವನ್ನ ಸರಿ ಮಾಡು, ಎಲ್ಲರನ್ನ ಸರಿ ಮಾಡು, ಮೊದಲು ನನ್ನಿಂದ ಶುರು ಮಾಡುವಂತಕ್ಕಂಥ ಒಂದು ಮಾತನ್ನ ಬರೆದಿತ್ತು. ಅದಕ್ಕೆ ಆ ದೇವಿಯಲ್ಲಿ ನಾನು ಕೂಡ ಈ ಮಾತನ್ನ ಬೇಡ್ಕೊಳ್ತೇನೆ, ಎಲ್ಲವನ್ನ ಸರಿ ಮಾಡು, ಎಲ್ಲರನ್ನ ಸರಿ ಮಾಡು, ಮೊದಲು ನನ್ನಿಂದನೇ ಶುರು ಮಾಡುವಂತಕ್ಕಂಥ ಆ ಜಗನ್ಮಾತೆಯಲ್ಲಿ ನನ್ನ ಪ್ರಾರ್ಥನೆಯನ್ನು ಇಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೋರುತ್ತೇನೆ. ಓಂ ನಮೋ ವಿಶ್ವಕರ್ಮಣೆ ಸರ್ವೇ ಜನಃ ಸುಖಿನೋ ಭವಂತು.